ಟಾರ್ಗೆಟ್ ಅಂತ ಉಂಟಾಗ್ತಕ್ಕಂಥದ್ದು. ಈಗಾಗಲೇ ನಾವು ಒಂದು ಕರ್ಣನ ಬಗ್ಗೆ, ಮಹಾಭಾರತದಲ್ಲಿ ಬರುವಂತಹ ಖಳನಾಯಕ ಕರ್ಣನ ಬಗ್ಗೆ ಒಂದು 2 ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾ ಇದ್ದೀನಿ. ಕರ್ಣನಾದವನು ಏನು ದುರ್ಯೋಧನನ ಒಂದು ಕಪಟದಾಗಿರ್ಬೋದು, ಒಂದು ಅಧರ್ಮದ ಒಂದು ಯುದ್ಧಕ್ಕೆ ಸಾಥ್ ಕೊಡ್ತಾನೆ ಆತನು. ಅದಕ್ಕಾಗಿ ಈಗಾಗಲೇ ಅವ್ರಿಗೆ ಏನಾಗ್ತದೆ, ದ್ರೌಪದಿಯನ್ನ ತನ್ನ ತಮ್ಮನ ಹೆಂಡತಿಯನ್ನೇ ಅವನು ವೇಶ್ಯ ಅಂತ ಕರೀತಾನೆ. ಮತ್ತೆ ಕೆಲವೊಂದು ಜನ ಕಾಳ್ರೆಲ್ಲ ಏನ್ ಮಾಡ್ತಾರೆ, ಕಾಳ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಅವರು ವೈಭವೀಕರಣ ಮಾಡ್ತಾರೆ ಕರ್ಣನ ಬಗ್ಗೆ. ಯಾಕಂದ್ರೆ ಕರ್ಣ ಇಂಥವನು, ಆದ್ರೆ ಅವನು ಪಡೆದಿರುವಂತ ವಿದ್ಯೆ ಯಾವುದು ಕೂಡ ಅವು ಪರಿಶ್ರಮದಿಂದ ಪಡೆದಿರೋ ವಿದ್ಯೆ ಅಲ್ಲ. ಅದು ಏನಿದ್ರು ಕೂಡ ಪುಕ್ಕಟ್ ಬಂದಿರೋ ವಿದ್ಯೆ ಅವನಿಗೆ. ಪರಶುರಾಮನಿಂದನೂ ಪಡೆದಿರ್ತಾನೆ, ನಂತರ ಅವನಿಗೆ ಕರ್ಣಕುಂಡಲಾಗಿ ತಾಯಿ ಕಡೆಯಿಂದನೂ ಬಹಳ ವಿದ್ಯೆ, ಒಂದು ಶಕ್ತಿಯನ್ನು ಪಡೆದಿರ್ತಾನೆ ಅವನು. ಅದಕ್ಕಾಗಿ ಫ್ರೀ ಯಾವ್ದು ಬರ್ತದೆ, ಅವ್ರಿಗೆ ಪುಕ್ಷಟೆ ಯಾವ್ದು ಬರ್ತದೆ ಅದ್ರ ಮೌಲ್ಯ ಅವ್ರು ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕಾಗಿ ಎಲ್ಲರೂ ಫ್ರೀ ಬಂದವರು ಕೆಲವೊಂದು ಜನ ಕೊಡ್ತಾರೆ. ಮತ್ತೆ ನಂತರ ಏನಂದ್ರೆ, ಈಗಾಗಲೇ ನಾವು ಪಾಂಡವರು ಏನಂತೀವಿ, ಪಾಂಡವರೆಲ್ಲ ಪರಿಶ್ರಮದಿಂದ ಪಡ್ಕೊಂಡಿರೋದು. ಶ್ರೀಕೃಷ್ಣನಾಗಿರ್ಬೋದು ಪರಿಶ್ರಮದಿಂದ ಎಲ್ಲ ಪಡ್ಕೊಂಡಿದ್ದಾನೆ, ನಂತರ ಅರ್ಜುನನಾಗಿರ್ಬೋದು ಎಲ್ಲರೂ. ಆದ್ರೆ ಕರ್ಣನನ್ನ ವೈಭವೀಕರಣ ಮಾಡುವಂಥದ್ದು ನನ್ನ ಕಾರಣಕ್ಕೂ ಅವಶ್ಯಕತೆ ಇಲ್ಲ ಅಂತ ನಾ ಹೇಳೋದಕ್ಕೆ ಇಷ್ಟಪಡ್ತೀನಿ.